ಇಡೀ ರಾಜ್ಯದಾದ್ಯಂತ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ದೃಶ್ಯ ಹೆಂಗಿತ್ತು ಅಂದ್ರೆ ಹೋಟೆಲ್ ಮಾಲೀಕರು ಹಿಂಗ್ ಪರದಾಡ್ತಾ ಇದ್ರು, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಈಗ ಆಟೋ ಚಾಲಕರ ಸರದಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೈಸೂರಲ್ಲೂ ಕೂಡ ಆಟೋಗಳಿಗೆ ಸಿಗ್ತಾ ಇಲ್ಲ ಅಂತೆ ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಆಟೋ ಚಾಲಕರು ಕಾದು ನಿಂತಿದ್ದಾರೆ. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರ ಫುಲ್ ಕ್ಯೂ ಅಂತೆ. ಬಹುತೇಕ ಕಡೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ನಮ್ಮ ಹತ್ರ ಸ್ಟಾಕ್ ಇದೆ, ಡೋಂಟ್ ವರಿ ಅಂತಿದ್ರು. ಬಟ್ ಈಗ ಸ್ಟಾಕ್ ಇದ್ರೂ ಕೂಡ ಸಿಗ್ತಾ ಇಲ್ವಲ್ಲ, ಯಾಕೆ ಅಂತ. ಯುದ್ಧದ ಎಫೆಕ್ಟ್, ಸಪ್ಲೈ ನಿಂತು ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಸ್ಟಾಕ್ ಇದೆಯಲ್ಲ, ಸ್ಟಾಕ್ ಇದೆ ಅಂತ ಕೇಂದ್ರನೂ ಹೇಳ್ತಾ ಇದೆ, ರಾಜ್ಯನೂ ಹೇಳ್ತಾ ಇದೆ, ನಮ್ಮ ಜಿಲ್ಲಾಡಳಿತ ಕೂಡ ಹೇಳ್ತಾ ಇದೆ. ಆದ್ರೂ ಕೂಡ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ತಿಂಗಳು 2 ತಿಂಗಳು ನಮ್ಮ ಹತ್ರ ಸ್ಟಾಕ್ ಇದೆ, ಡೋಂಟ್ ವರಿ ಅಂತ ಕೇಂದ್ರ ಕೂಡ ಹೇಳಿರೋದ್ರಿಂದ ಅದಕ್ಕಾದ್ರೂ ಸಿಗ್ಬೇಕಲ್ಲ ಗ್ಯಾಸ್, ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಆಲ್ರೆಡಿ ಅಭಾವ ಸೃಷ್ಟಿ ಆಗಿ ಹೋಗಿದೆ ಅನ್ನುವಂತಹ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೈಸೂರಿನಲ್ಲೂ ಆಟೋ ಗ್ಯಾಸ್ನ ಅಭಾವ ಎದುರಾಗಿದೆ. ಗಂಟೆಗಟ್ಟಲೆ ಕಿಲೋಮೀಟರ್ ಗಂಟಲೆ ವಾಹನ ಆಟೋ ಚಾಲಕರು ಕ್ಯೂವನ್ನು ನಿಲ್ಲಿಸ್ಕೊಂಡು ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಪರಿಸ್ಥಿತಿ ಮೈಸೂರಲ್ಲಿ ನಿರ್ಮಾಣ ಆಗಿದೆ. ಸುಮಾರು 10 ಬಂಕ್ಗಳಿದ್ರೆ ಕೇವಲ 6 ಬಂಕ್ಗಳಷ್ಟೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಟೋ ಗ್ಯಾಸ್ನ ಬಂಕ್ಗಳು ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ. ನಾನು ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿ ಇದ್ದೇನೆ. ಬಹಳ ಮುಖ್ಯವಾಗಿ ಮೈಸೂರಿನ ದೇವರಾಜ ಮೊಹಲ್ಲಾದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಏನಿದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರು ಸುಮಾರು 1 ಗಂಟೆಗಳ ಕಾಲ ಕ್ಯೂವಲ್ಲಿ ನಿಂತ್ಕೊಂಡು ಆಟೋ ಗ್ಯಾಸನ್ನು ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ದರ 83 ರೂಪಾಯಿ 53 ಪೈಸೆ ಇದೆ. ಇಂದಿನ ದರ ಸುಮಾರು 71 ರೂಪಾಯಿ ಇತ್ತು. ಆದರೆ 71 ರೂಪಾಯಿ 61 ಪೈಸೆ ಇದ್ದಂತಹ ಆಟೋ ಗ್ಯಾಸ್ನ ದರ ಸುಮಾರು 83 ರೂಪಾಯಿ 53 ಪೈಸೆಗೆ ತಲುಪಿರ್ತಕ್ಕಂಥ ಪರಿಣಾಮ ಸುಮಾರು 12ರಿಂದ 13 ರೂಪಾಯಿ ಏರಿಕೆ ಕಂಡಿದೆ. ಏರಿಕೆ ಕಂಡರೂ ಕೂಡ ಕೆಲವು ಬಂಕ್ಗಳಲ್ಲಿ ಅಸಮರ್ಪಕವಾದಂತಹ ಗ್ಯಾಸ್ನ ಪೂರೈಕೆಯಾದಂತಹ ಪರಿಣಾಮ ಕೆಲವು ಕಡೆಗಳಲ್ಲಿ ಆಟೋ ಗ್ಯಾಸ್ನ ವ್ಯತ್ಯಯಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರ್ತಕ್ಕಂತಹ ಬಹುತೇಕ ಆಟೋ ಗ್ಯಾಸ್ನ ಬಂಕ್ಗಳಲ್ಲಿ ಸುಮಾರು ಆಟೋ ಗ್ಯಾಸನ್ನು ಪಡಿಬೇಕು ಅಂದರೆ ಸುಮಾರು 1 ಗಂಟೆಯ ಕಾಲ ಕ್ಯೂವಲ್ಲಿ ಬಂದು ಆಟೋ ಗ್ಯಾಸನ್ನು ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಾಂಸ್ಕೃತಿಕ ನಗರದಲ್ಲಿರ್ತಕ್ಕಂತಹ ಬಹುತೇಕ ಆಟೋ ಚಾಲಕರು ದಿನದ ಅರ್ಧ ದಿನ ಗ್ಯಾಸನ್ನು ಪಡೆಯುವಂಥ ಪರಿಸ್ಥಿತಿ ಇದ್ದರೆ ಇನ್ನರ್ಧ ದಿನ ಆಟೋ ಚಾಲನೆಯನ್ನು ಮಾಡಿ ಬದುಕನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಆಟೋ ಚಾಲಕರು ಕೂಡ ಗ್ಯಾಸ್ನ ಏರಿಕೆಯ ಪರಿಣಾಮ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್, ಈಗ ಎಷ್ಟು ನಿಮಿಷ, ಸುಮಾರು ಅರ್ಧ ಗಂಟೆಗಳ 1 ಅವರ್ ಬೇಕಾಗುತ್ತೆ ಒಂದು ಗ್ಯಾಸನ್ನು ಪಡಿಬೇಕಾದ್ರೆ. ಏನನ್ಸುತ್ತೆ, ಈ ದಿನ ಪೂರ್ತಿ ಹಿಂಗೆ ಇರುತ್ತಾ ಕ್ಯೂ ಅಂತ? ಸರ್, ದಿನ ಪೂರ್ತಿ ಹಿಂಗೆ ಇರುತ್ತೆ ಅನ್ನೋಕ್ಕಿಂತ ಇವತ್ತು ನಮಗೆ ಬಂದಿರೋ ಸ್ಟಾಕ್ ಏನಿದೆ 3 ಟನ್ನು 250 kg, ಅದು ಈಗ ಒಂದು 12 ಗಂಟೆ ಅಷ್ಟೊತ್ತಿಗೆ ನಮ್ಮದು ಕ್ಲೋಸ್ ಆಗುತ್ತೆ ಸರ್. ಈಗ ಯಾವ ಥರ ಅಂದರೆ ನಮಗೆ 1 ಲೋಡ್ ಪೂರ್ತಿ ಬರ್ತಾಯಿತ್ತು, ಅದರಲ್ಲಿ ಈಗ ನಮಗೆ ಏನಾಗಿದೆ, ಬರೀ ಅರ್ಧ ಲೋಡು ಮಾತ್ರ, ಅಥವಾ ನಮ್ಮ ಲೋಡಲ್ಲಿ 3 ಪಾರ್ಟ್ ಲೋಡ್ ಮಾಡಿ 3 ಬಂಕಿಗೆ ಬಂದು ಇದು ನಮ್ಮದು 3ನೇ ಬಂಕಿಗೆ ಇದು ಬಂದಿದೆ. ಬಂದಂಗೆ ನಾನು ಆಟೋ ಚಾಲಕರಿಗೆ ಹೇಳೋದು, ಯಾವುದೇ ಇದನ್ನು ಗಾಬರಿ ಪಡ್ತಕ್ಕಂಥ ಇದಿಲ್ಲ. ಬಂದಂಗೆ ಅವ್ರು ಫುಲ್ ಟ್ಯಾಂಕ್ ಮಾಡ್ಕೊಳ್ಳಿ. ಇದೇ ಒಂದು ಪರಿಸ್ಥಿತಿ ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗೋ ಚಾನ್ಸಸ್ಗಳಿರುತ್ತೆ. ದಯವಿಟ್ಟು ನಿಮ್ಮ ಆಟೋಗಳಿಗೆ ಫುಲ್ ಟ್ಯಾಂಕ್ ಮಾಡಿ ಇಟ್ಸ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ. ನೀವು ಫುಲ್ ಟ್ಯಾಂಕ್ ಮಾಡಿಸಿ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ. ರೇಟ್ ಕೂಡ ಹೆಚ್ಚಾಗಿದೆ ಪಾಪ, ಆಟೋದವ್ರಿಗೂ ಸಿಕ್ಕಾಪಟ್ಟೆ ಇದು. ಮತ್ತು ಆಟೋದವರು ಪ್ರತಿಯೊಬ್ಬರೂ ಯಾರೂ ನಾವು ಬೇರೆ ಥರ ಇದು ಮಾಡ್ತಿಲ್ಲ, ಬರ್ತಾರೆ ಎಲ್ಲರೂ ಪ್ರೀತಿಯಿಂದ ಹಾಕ್ಸ್ಕೊಂಡು ಹೋಗ್ತಿದ್ದಾರೆ. ಆಟೋದವರು ಕೋಆಪ್ರೇಟ್ ಮಾಡ್ತಿದ್ದಾರೆ, ಬೇರೆ ಕಡೆ ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ದಯವಿಟ್ಟು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಎಲ್ಲರಿಗೂ ಲೋಡ್ ಕಳಿಸ್ತಾ ಇದ್ದಾರೆ. ಬಂದಂಗೆ ಫುಲ್ಲಾಗಿ ಹಾಕಿಸ್ಕೊಂಡೋಗಿ ಅಂತ ಹೇಳ್ತೀನಿ ಸರ್. ಇದು ಆಟೋ ಚಾಲಕರು ಹಾಗೂ ಬಂಕ್ನ ಮಾಲೀಕರ ಮಾತು. ಬಂಕ್ಗಳಿಗೂ ಕೂಡ ಪೂರೈಕೆಯಾಗುವಂತಹ ಕೆಪಾಸಿಟಿಯ ಬಂಕ್ಗಳನ್ನು ಹೊಂದಿದ್ವು, ಹೆಚ್ಚು ಪೂರೈಕೆ ಆಗ್ತಾಯಿತ್ತು. ಆದರೆ ಆ ಒಂದು ಬಂಕ್ಗಳಿಗೆ ಪೂರೈಕೆ ಆಗುವಂತಹ ಗ್ಯಾಸನ್ನು ಬೇರೆ ಬೇರೆ ಬಂಕ್ಗಳಿಗೆ ಡಿವೈಡ್ ಮಾಡಿರುವಂಥ ಪರಿಣಾಮ ಕೆಲವು ಬಂಕ್ಗಳಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಆಟೋ ಚಾಲಕರು ಸಹಕಾರವನ್ನು ಮಾಡ್ತಿದ್ದಾರೆ ಅನ್ನೋದು ಬಂಕ್ನ ಮಾಲೀಕರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.